ಎಲ್ಲದಕ್ಕೂ ಒಂದು ಕಾರಣ ಬೇಕಾಗುತ್ತ, ಹಲವುದಕ್ಕೆ ಕಾರಣ ಬೇಕಾಗೋದಿಲ್ಲ. ಕಾರಣ ಯಾರಿಗೂ ಇರಬೇಕಾಗುತ್ತೆ. ಕಾರಣ ಕೇವಲ ವಿಕಿ. ನಾನು ಕತೆ ಕೇಳಿದ್ದೆ, ವಿಕಿ ಬಂದು ಹೇಳಿದಾಗ ಒಂದು ಪಾತ್ರ ಇದೆ ಸರ್, ಭಾಳ ಮನೆಗೆ ನೀವೇ ಅದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಹೇಳಿದಾಗ ಮೊದಲು ಅನಿಸಿದ್ದು, ನಾನು ಡೈರೆಕ್ಟ್ ಬೇಸಿಕಲಿ ಆ್ಯಕ್ಟರ್ ಅಲ್ಲ, ಆ್ಯಕ್ಟರ್ ಮತ್ತು ಶಿವನ್ ನಾವೇನಿದ್ರು ತೆರೆ ಹಿಂದೆ ಇರೋದು, ಆದರೆ ತೆರೆ ಮುಂದೆ ಬರಬೇಕಾದಾಗ ಈ ತರದಲ್ಲಿ ಯಾವ ಒಬ್ಬ ಧೈರ್ಯ ಮಾಡಿದ್ರು. ಅವನು ಹೇಳಿದ ಆ ಒಂದು ಮಾತು ಸರ್, ಬಹಳ ವಿಭಿನ್ನವಾದ ಒಂದು ಪಾತ್ರಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೇನೆ, ನೀವು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅನ್ನೋದಾದರೆ ನಾನು ಯಾಕೆ ಅಲ್ಲಿ ಇರಬಾರ್ದು ಅನ್ನಿಸ್ತು. ಹೋದ್ಮೇಲೆ ಗೊತ್ತಾಯ್ತು ಧನ್ಯ ಇದ್ದಾರೆ ಅಂತ. ಇದು ಒಂದು ರೀತಿಯ ಅದೃಷ್ಟ. ವಿಕಿಗೆ ಯಾವ ರೀತಿಯ ಅದೃಷ್ಟವೋ ಎಲ್ಲರಿಗೂ ಇದೊಂದು ಅದೃಷ್ಟ. ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ತನ್ನ ಕಾಲ ಮೇಲೆ ನಿಲ್ಲಬೇಕಾಗಿದೆ. ಅದಕ್ಕೆ ಇಡೀ ತಂಡ ಒಟ್ಟಾಗಿ ತಪಸ್ಸು ಮಾಡಬೇಕಾಗಿದೆ. ವಿಕಿ ಜೊತೆಗೆ ಅಷ್ಟೂ ಜನ ತಪಸ್ಸು ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸುರೇಶ್. ಎಲ್ಲರ ತಪಸ್ಸಿಗೆ ಫಲ ಇವತ್ತು ಪಾತ್ರ ಜನರ ಮುಂದೆ, ಜನರ ಆಶೀರ್ವಾದ ಅದು ಏನೇ ಇರಲಿ, ಆದರೆ ಅವರ ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ, ಅದು ಇವತ್ತು ಕನ್ನಡ ಚಲನಚಿತ್ರವನ್ನು ಮತ್ತೆ ನಳಿಸುವ ಹಾಗೆ ಮಾಡುತ್ತೆ. ಅದು ಸಿದ್ಧ ಅನ್ನೋದನ್ನು ಈ ಯಂಗ್ ಟೀಮ್ ಪ್ರಿಪೇರ್ ಮಾಡಿದೆ. ಸತ್ಯ ಇರ್ಬೋದು, ವಿಕಿ ಇರ್ಬೋದು, ಇವರೆಲ್ಲ ಒಬ್ಬೊಬ್ಬರು ಕೂಡ ಅವರದೇ ಆದಂತಹ ಅದ್ಭುತವಾದ ಚಿತ್ರಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಇವತ್ತು ಕನ್ನಡ ಸಿನಿಮಾ ನಿಜವಾಗಿಯೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಈ ಮನಸ್ಸುಗಳು. ಆ ಕನ್ನಡ ಮನಸ್ಸುಗಳಿಗೆ ಕೈಯಲ್ಲಿ ಖಂಡಿತ ಈ ಸಿನಿಮಾ ಅಂತಹ ಕನ್ನಡ ಮನಸ್ಸಿರುವ ಪ್ರತಿಯೊಬ್ಬರನ್ನು ಸ್ವಾಗತಿಸೋಣ. ಆ ರೀತಿಯ ಚಿಂತಕರನ್ನ ಸ್ವಾಗತಿಸೋಣ. ಆ ತಪಸ್ಸು ಮಾಡುವಂತಹ ತಪಸ್ಸುಗಳನ್ನು ಸಾಧಿಸೋಣ. ಎಲ್ಲೋ ಒಂದು ಅಲ್ಲಿ ಇಲ್ಲಿ ಅಡೆತಡೆ ಆಗುತ್ತೆ, ಅದನ್ನೇ ದೊಡ್ಡದಾಗಿ ಎಳೆದು 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 ಹಿಂಜಬೇಕಾಗಿಲ್ಲ. ಕೆಟ್ಟದ್ದನ್ನು ಮರೀಬೇಕು, ಒಳ್ಳೆಯದನ್ನು ಅನುಭವಿಸಬೇಕು, ಅನುಭವವನ್ನು ಅನುಭವವಾಗಿ ಮಾಡಬೇಕು. ಅದನ್ನು ಮಾಡೋದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ಎರಡು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಿಜವಾಗಿಯೂ ಕನ್ನಡದ ಭವಿಷ್ಯ, ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ. ಎರಡನೇ ಮಾತಿಲ್ಲ ಅದರಲ್ಲಿ. ಎಲ್ಲ ಹೊಸ ಹುಡುಗರಿಗೆ ಜೈ 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 ಸರ್. ನಮ್ಮ ಟಿವಿಯಲ್ಲಿ ಪುಟ್ಟ ನೆನಪಿನ ಕಾಣಿಕೆ